ಮುರಿದು ಬಿತ್ತು 100 ದಿನಗಳ ಕದನ ವಿರಾಮ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಉದ್ವಿಗ್ನತೆ. ಇರಾನ್ ಅಮೆರಿಕ ಮಧ್ಯೆ ಮತ್ತೆ ಶುರುವಾಯಿತು ಯುದ್ಧ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಇರಾನ್ ಅಮೆರಿಕ ನಡುವೆ ಮತ್ತೆ ಶುರುವಾಯಿತು ಯುದ್ಧ. ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದ್ದು, ಇರಾನ್ ಕೂಡ ಪ್ರತಿದಾಳಿಯನ್ನು ನಡೆಸಿದೆ. ಅಮೆರಿಕದ 21 ನೆಲೆಗಳ ಮೇಲೆ ಕ್ಷಿಪಣಿಯನ್ನು ಹಾರಿಸಿದೆ ಇರಾನ್. ಸಮಯ ಮೀರಿದೆ ಎಂದ ಟ್ರಂಪ್, ಮಂಡಿಯೂರಲ್ಲ ಎಂದ ಇರಾನ್. ವಿದೇಶಿ ಪಡೆಗಳು ಜಾಗ ಖಾಲಿ ಮಾಡಿ ಎಂದ ಇರಾನ್. ಅಮೆರಿಕದ ಯಾವುದೇ ಗೊಡ್ಡು ಬೆದರಿಕೆಗೂ ಕೂಡ ಇರಾನ್ ಮಣಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಅಮೆರಿಕ ಮಧ್ಯೆ ಮತ್ತೆ ಶುರುವಾಗಿರುವಂತಹ ಘನಘೋರ ಯುದ್ಧ 100 ದಿನಗಳ ವಿರಾಮದ ನಂತರ, ಕದನ ವಿರಾಮದ ಬಳಿಕ ಕೂಡ ಅಮೆರಿಕದ 21 ನೆಲೆಗಳ ಮೇಲೆ ಕ್ಷಿಪಣಿಯನ್ನು ಇರಾನ್ ಹಾರಿಸುತ್ತೆ. ಅಂದರೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ರಿಂದ ಅಮೆರಿಕ ಮೇಲೆ ಅಥವಾ ಸೇನಾ ನೆಲೆಗಳ ಮೇಲೆ ಇರಾನ್ ನಡೆಸಿರುವಂತಹ ದಾಳಿ ಇದು. ಇನ್ನು ಭಾರತೀಯ ನಾವಿಕರಿಂದ ಹಡಗಿನ ಮೇಲೆ ಅಮೆರಿಕ, ಅಂದರೆ ಭಾರತೀಯ ನಾವಿಕರಿದ್ದಂತಹ ಒಂದು ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಹಡಗಿನಲ್ಲಿದ್ದ 3 ಭಾರತೀಯರು ಕಾಣೆಯಾಗಿದ್ದಾರೆ. ಅಮೆರಿಕದ ರಾಯಭಾರಿಗೆ ಕಟ್ಟುವಾಗೆ ಪ್ರಶ್ನೆ ಮಾಡ್ತಾ ಇದೆ ಭಾರತ ಅಮೆರಿಕದ ರಾಯಭಾರಿಗೆ ಕಟ್ಟುವಾಗೆ ಪ್ರಶ್ನೆ ಮಾಡಿದೆ. ಭಾರತೀಯ ನಾವಿಕರು ಇದ್ದಂತಹ ಒಂದು ಜಾಗ ಏನಿದೆ ಅಥವಾ ಹಡಗೇನಿದೆ, ಹಡಗಿನಲ್ಲಿದ್ದ 3 ಭಾರತೀಯರು ಕಾಣೆಯಾಗಿದ್ದಾರೆ. ದಾಳಿ ಮಾಡಿದ ಪರಿಣಾಮ ಅಮೆರಿಕದ ರಾಯಭಾರಿಗೆ ಕಟ್ಟುವಾಗೆ ಪ್ರಶ್ನೆ ಮಾಡಿದ ಭಾರತ. ಅಮೆರಿಕದ ದುರ್ವರ್ತನೆ ಈಗ ಭಾರತದ ಮೇಲೂ ಕೂಡ, ಭಾರತೀಯ ನಾವಿಕರು ಇದ್ದಂಥ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನು ಮಾಡಿದೆ. ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದಿರುವಂತಹ ದಾಳಿ ಇದು. ಅಂದರೆ ಭಾರತೀಯ ನಾವಿಕರು ಇದ್ದಂತಹ ಒಮಾನ್ ಕರಾವಳಿಯಲ್ಲಿದ್ದಂತಹ ವಾಣಿಜ್ಯ ಹಡಗಿನ ಮೇಲೆ ನಡೆದಂಥ ದಾಳಿ, ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯರು ಕಾಣೆಯಾಗಿದ್ದಾರೆ. ಇನ್ನು ಅಮೆರಿಕದ ರಾಯಭಾರಿಗೆ ಕಟ್ಟುವಾಗೆ ಪ್ರಶ್ನೆ ಮಾಡಿದ ಭಾರತ. ಹರ್ಮುಜ್ ಜಲಸಂಧಿ ಬಂದ್ ಮಾಡಿದೆ ಇರಾನ್. ಯಾವುದೇ ಹಡಗು ದಾಟಲು ಯತ್ನಿಸಿದ್ರೆ ದಾಳಿ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದು, ಎಲ್ಲ ರೀತಿಯ ಹಡಗುಗಳಿಗೆ ಸಂಚಾರ ಬಂದಾಗಿದೆ ಅಮೆರಿಕ ಮಾಡಿದಂಥ ಈ ಎಡವಟ್ಟಿನಿಂದ. ಇರಾನ್ ಜಂಟಿ ಮಿಲಿಟರಿ ಕಮಾಂಡ್ ಘೋಷಣೆ ಮಾಡಿದೆ. ಹರ್ಮುಜ್ ಜಲಸಂಧಿ ಅಮೆರಿಕ ನಿಯಂತ್ರಣದಲ್ಲಿದೆ. 200ಕ್ಕೂ ಹೆಚ್ಚು ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರ. ಹರ್ಮುಜ್ ಈಗ ಇರಾನ್ ನಿಯಂತ್ರಣದಲ್ಲಿ ಇಲ್ಲ. ಇರಾನ್ ಮೇಲೆ ಇವತ್ತೇ ಭೀಕರ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಬಹಳ ಭೀಕರವಾದಂಥ ದಾಳಿಯನ್ನು ಮಾಡ್ತೇವೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಯಾವುದೇ ಹಡಗು ದಾಟೋದಕ್ಕೆ ಯತ್ನಿಸಿದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇರುವಂಥದ್ದು. ಹರ್ಮುಜ್ ಜಲಸಂಧಿ ಅಮೆರಿಕ ನಿಯಂತ್ರಣದಲ್ಲಿದೆ. 200ಕ್ಕೂ ಹೆಚ್ಚು ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರ. ಇದೀಗ ಹರ್ಮುಜ್ ಈಗ ಇರಾನ್ ನಿಯಂತ್ರಣದಲ್ಲಿ ಇಲ್ಲ, ನಮ್ಮ ಕಪಿಮುಷ್ಟಿಯಲ್ಲಿದೆ. ಇರಾನ್ ಮೇಲೆ ಇವತ್ತೇ ಭೀಕರ ದಾಳಿ ಮಾಡ್ತೀವಿ, ಬಹಳ ಭೀಕರ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾನೆ. ಅಮೆರಿಕ ಅಧ್ಯಕ್ಷ ಹೇಳ್ಕೊಂಡಿರುವಂಥದ್ದು. ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಇರಾನ್ನಲ್ಲಿ. ನೋಡಿ, ಇವತ್ತೇ ಜಲಸಂಧಿಯನ್ನ ಮುಚ್ಚುತ್ತೇವೆ, ಹರ್ಮುಜ್ ಜಲಸಂಧಿಯನ್ನ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಆದರೆ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿದೆ ಅಂತ ಟ್ರಂಪ್ ಹೇಳ್ಕೊತಾ ಇದ್ದಾನೆ. ಹರ್ಮುಜ್ ಜಲಸಂಧಿ ಬಂದ್ ಮಾಡಿದೆ ಇರಾನ್. ಯಾವುದೇ ಹಡಗು ದಾಟಲು ಯತ್ನಿಸಿದ್ರೆ ದಾಳಿ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇರಾನ್ ಕೊಡ್ತಾ ಇದೆ. ಎಲ್ಲ ರೀತಿಯ ಹಡಗುಗಳಿಗೆ ಸಂಚಾರ ಬಂದ್ ಮಾಡಿದೆ. ಇರಾನ್ ಜಂಟಿ ಮಿಲಿಟರಿ ಕಮಾಂಡ್ ಘೋಷಣೆ ಮಾಡಿದ್ರೆ, ಮತ್ತೊಂದು ಕಡೆ ಅಮೆರಿಕ ಹೇಳಿಕೊಳ್ಳುತ್ತೆ ಈ ಹರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿದೆ ಅಂತ.